ಈಗ ಪ್ರಥಮವಾಗಿ ಸ್ನೇಹ ಬಳಗದಿಂದ ಅವರಿಗೆ ವಿಶೇಷವಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಳ್ತಿದೆ. ನಂತರ ಅವರಿಗೆ ಅವರೇ ಆದಂತಹ ಅಭಿಮಾನಿಗಳು ಸನ್ಮಾನ ಕಾರ್ಯಕ್ರಮ ಇಟ್ಕೋಬೇಕಂತ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡ್ಕೊಂಡಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮದಲ್ಲಿ ಅವರು ಸನ್ಮಾನ ಕಾರ್ಯಕ್ರಮ ಮಾಡ್ಬೋದು. ಮೊದಲನೆಯಾಗಿ ಅವರ ಒಂದು ಸ್ನೇಹ ಬಳಗದಿಂದ ಡಾಕ್ಟರ್ ಮಣಿ ಸರ್ ಅವರ ಸ್ನೇಹ ಬಳಗದಿಂದ ಸನ್ಮಾನ ಈಗ ಅಂಬರೀಷ್ ಅವರ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಅಭಿಮಾನದ ಸನ್ಮಾನ ಹೋರಾಟ ಭಗವಂತ ಡಾಕ್ಟರ್ ಮಣಿ ಸರ್ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಐಶ್ವರ್ಯ ಆರೋಗ್ಯನ ಕೊಟ್ಟು ಹೀಗೆ ಜೀವನ ಪರ್ಯಂತ ರೋಗಿಗಳಿಗೆ ಚಿಕಿತ್ಸೆ ನೀಡುವಂತಹ ಸೌಭಾಗ್ಯನ ತರುಣಿಸ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನೆನೆದು ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಸ್ವಾಗತನ ಕೊಡ್ತೇವೆ. ನಮ್ಮ ಹೂ ವ್ಯಾಪಾರಿ ಸಸಿಯಣ್ಣನೂ ಕೂಡ ವೈದ್ಯರಿಗೆ ತಮ್ಮ ಒಂದು ಗೌರವ ಸಮರ್ಪಣೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಸಹ ಸ್ವಾಗತನ ಕೊಡ್ತೇವೆ. ನಮ್ಮ ತಿಮ್ಮಯ್ಯ ರಾಮಣ್ಣ ಅವರು ವೈಯಕ್ತಿಕವಾಗಿ ಮಣಿ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಬಹಳ ಇದೊಂದು ಅಮೃತಗಳಿಗೆ ಅಂತೇಳಿ ನಾವು ಭಾವಿಸಬಹುದು. ಇದೊಂದು ವಿಶೇಷ ಸೂಚನೆ. ನಮ್ಮ ಬೆಟ್ಟಮ್ಮನವರು ಸಹ ಮಣಿ ಸರ್ಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿ ಅವರು ತುಂಬ ಹೃದಯದ ಒಂದು ಧನ್ಯವಾದವನ್ನು ಕೊಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಆಯುಷ್ ಆರೋಗ್ಯ ಕಾಪಾಡಿ ಅಂತ ಅವರು ಸಹ ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ತಿದ್ದಾರೆ. ಬಹುಶಃ ನೆಲದಲ್ಲಿ ತವಿತಾ ಇದ್ದಂತ ಬೆಟ್ಟಮ್ಮ ಇವತ್ತು ಓಡಾಡ್ತಾವಳೆ ಅಂತ ಅಂದ್ರೆ ಅದಕ್ಕೆ ನಿಜವಾದ ಒಂದು ಡಾಕ್ಟರ್ ನೀಡಿದಂತ ಚಿಕಿತ್ಸೆ ಫಲಕಾರಿಯಾಗಿ ಇವತ್ತು ಅವ್ರ ಮುಂದೆ ಬಂದು ನಿಂತಿದ್ದಾಳೆ ಬೆಟ್ಟಮ್ಮ. ವೈದ್ಯರಿಗೆ ಗ್ರಾಮಕ್ಕೆ ಮಾತ್ರಿಗೆ ಒಂದು ಗೌರವ ಸಮರ್ಪಣೆನ ಮಾಡ್ತಾ ಇದ್ದಾರೆ. ಅವರಿಗೆ ಸ್ವಾಗತ ಮತ್ತೆ ಧನ್ಯವಾದಗಳನ್ನ ನಾವು ಸಲ್ಲಿಸ್ಲಿಕ್ಕೆ ಬಯಸ್ತೇವೆ. ನಮ್ಮ ರೈತ ನಾಯಕಿ ರೂಪಾರವರು ಸಹ ಬಂದು ಈ ಸಂದರ್ಭದಲ್ಲಿ ಡಾಕ್ಟರ್ಗೆ ಗೌರವ ಸಮರ್ಪಿಸ್ತಾ ಇದ್ದಾರೆ. ಅವರಿಗೂ ಸಹ ಸ್ವಾಗತ ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸ್ವಲ್ಪ ಆ ಸನ್ಮಾನ ಮಾಡೋದಂತ ಕಾರ್ಯಕ್ರಮ ಆದ್ಮೇಲೆ ತರುಣರು ಎಲ್ಲ ಸ್ವಲ್ಪ ತೆರವು ಮಾಡ್ಕೊಡ್ಬೇಕು, ಏನೋ ಮಾಡ್ಬೇಕಾಯ್ತದೆ. ಕಾರ್ಯಕ್ರಮದ ಮುಖಾಂತರ ಇಡೀ ಇವತ್ತು ವೈದ್ಯರೆಲ್ಲರೂ ಸಹ ರೋಗಿಗಳನ್ನ ಅತ್ಯಂತ ಕಳಕಳೆಯಿಂದ ಗೌರವಿಸಿ ಅವ್ರನ್ನ ಚಿಕಿತ್ಸೆ ನೀಡುವಂತದ್ದನ್ನ ಎಲ್ಲರೂ ಸಹ ವೈದ್ಯರು ಏರ್ಪಾಡು ಮಾಡ್ತಾರೆ. ನಿಜವಾಗ್ಲೂ ದೇವರಾಯಣ್ಣವರ ಅಭಿಮಾನ ಎಷ್ಟರ ಮಟ್ಟಿಗಿದೆ ಅಂತ ಅಂದ್ರೆ ಈ ಮಧ್ಯಾಹ್ನ 3:30 ಗಂಟೆಯಿಂದ ಈಚೆಗೆ ಅವರು ಈ ಎಲ್ಲವನ್ನ ವ್ಯವಸ್ಥೆಗಳನ್ನ ಮಾಡಲು ಸಹ ವೈದ್ಯರಿಗೆ ಅವರ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಸಹ ವಂದನೆಗಳು. ಈ ದಿನದ ಒಂದು ವಿಶೇಷ ಕಾರ್ಯಕ್ರಮ ಕೇಂದ್ರ ಬಿಂದುವಾಗಿರುವಂತಹ ಡಾಕ್ಟರ್ ಮಣಿ ಸರ್ ಅವರ ಒಂದು ವಿಶೇಷತೆ ಏನಂದ್ರೆ ಹಲವಾರು ವೈದ್ಯರು ಇದೇ ಒಂದು ಆರೋಗ್ಯ ಘಟಕಕ್ಕೆ ಬಂದು ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಆದರೆ ಇವರು ಸುದೀರ್ಘವಾಗಿ 9 ವರ್ಷಗಳ ಕಾಲ ಇದೇ ಒಂದು ಇಲಾಖೆಯಲ್ಲಿ ನಮ್ಮ ಗ್ರಾಮದಲ್ಲಿ ಸೇವೆ ಸಲ್ಲಿಸಿರುವಂತಹ ಒಂದು ಉತ್ತಮವಾದ ಒಂದು ಸೇವೆ ಅಂದ್ರೆ ಅಂತ ಕೊರೋನಾ ಬಂದಂತ ಸಂದರ್ಭದಲ್ಲೂ ಕೂಡ ಸ್ವಂತ ತಂದೆ ತಾಯಿ ಹುಷಾರ್ ತಪ್ಪಿದ್ರು ಕೂಡ ಮಕ್ಕಳೇ ಮುಗ್ಧ ಒಬ್ಬ ಪ್ರಾಮಾಣಿಕ ಹಾಗೂ ನಿಷ್ಠಾವಂತ ಅಂತ ಅಂದ್ರೆ 4 ಗಂಟೆ ಆದ್ರೂ ಊಟ ಮಾಡ್ತಾ ಇರೋರು. ನಾನು ಪೋಸ್ಟಲ್ ಕೊಡಕ್ಕೆ ಹೋದಾಗ ಕೇಳ್ತಾ ಇದ್ದೆ, ಯಾವ ಲೇಟ್ ಆಯ್ತು ಕಂಡ್ರೆ ಊಟ ಮಾಡ್ತಾ ಇದ್ದೆ ಸೈನ್ ಹಾಕಿ ಅಂತ ಹೇಳಿ. ಅಷ್ಟೊಂದು ಒಂದು ಅವಿನಾಭಾವ ಸಂಬಂಧ ನಮ್ಮ ಗ್ರಾಮಸ್ಥರಲ್ಲಿ ಮತ್ತೆ ಒಂದು ಈ ಆರೋಗ್ಯ ಇಲಾಖೆಯಲ್ಲಿ ಸೇವೆ ಮಾಡುವಂತ ವ್ಯಕ್ತಿಗೆ ಅದು ಇರಬೇಕಾಗಿತ್ತು. ಅಡ್ಕುಪಿಯ ಎಲ್ಲ ಜನರಿಗೆ ನನ್ನ ಮೊದಲ ನಮಸ್ಕಾರಗಳು. ಈ ಥರ ಒಂದು ವೇದಿಕೆ ನಮ್ಮಂಥ ಸರ್ಕಾರಿ ನೌಕರಿಗೆ
ಕಲ್ಪನೆ ಆಗುತ್ತೆ ಅಂತ ನಾವು ಕನಸನ್ನು ನಡೆಸಿರ್ಲಿಲ್ಲ. ಅಂತ ಒಂದು ವೇದಿಕೆಯನ್ನು ಕಲಿಸಿದ್ದೀರ. ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಆಭಾರಿಯಾಗಿರ್ತೇನೆ. ಮೊದಲು ನಾವು ಇದೇ ಕೇರ್ಬೈ ನಮ್ಮ ಮಂಡ್ಯ ಜಿಲ್ಲೆಯವರು ನಮ್ಮ ತಂದೆ ಎನ್ ಡಿ ಕೃಷ್ಣ ಅಂತ ಏಟಬಳಿ ಆಗಿದ್ದು ನೀರಾವರಿ ಇಲಾಖೆಯಲ್ಲಿದ್ದರು. ಅವರು ನಮ್ಮಪ್ಪ ಹೇಳೋರು, ಬರೀ ಡಾಕ್ಟರ್ ಆದಕ್ಕೆ ಬರೀ ದುಡ್ಡು ಮಾಡೋದಂತೆ ಇಲ್ಲ, ಹೆಸರು ಮಾಡೋಕ್ಕಂತ ಹೇಳೋರು. ಅದು ನಮ್ಮಪ್ಪ ಹೇಳಿದ ಮಾತು ಇವತ್ತು ನಮ್ಮಪ್ಪಗೆ ಮೇಲು ಬರ್ತಿರ್ಬೋದು, ಮೇಲೆ ನೋಡಿರ್ಬೋದು ಅಂತಂದರೆ ಇಲ್ಲ. ಆದರೆ ಈ ಥರ ಒಂದು ವೇದಿಕೆ ಕಲಿಸೋಕ್ಕೆ ನಿಮ್ಮೆಲ್ಲರ ಸಹಕಾರ ಮುಖ್ಯ. ನಾನು ಇಲ್ಲಿ ಏನು ಕೆಲಸ ಮಾಡಿದ್ದೀನಿ ಅಂದರೆ ನಾವು ಒಂದು ರೆಕಗ್ನೈಸ್ ಮಾಡಿ ನನಗೆ ಈ ಥರ ಒಂದು ಸನ್ಮಾನ ಇಟ್ಕೊಂಡಿದ್ದೀರ. ನಾನು ನನ್ನ ಕೈಯಲ್ಲಾದಷ್ಟು ಮಾಡಿದ್ದೀನಿ. ನನ್ನ ಸೇವೆಯಲ್ಲಿ ಯಾವುದೇ ಲೋಕಕ್ಕೆ ಏನಾಗಿದೆ ಅವನ್ನೆಲ್ಲರೂ ನನ್ನದೇ ಭಾವಿಸಬೇಡಿ. ವೈದ್ಯರಿಗೆ ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮ. ಕೊಡಲಿಗೆ ನಾದಿಂದು ನೆರಳ ನೀಡೋ ಮರ, ಬಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ. ಪುಣ್ಯಾತ್ಮ ಪುಣ್ಯಾತ್ಮ. ಜೊತೆಯಲ್ಲಿ ರಮೇಶ್ ಅವರು, ಮನು ಅವರು ಹಾಗೂ ಇನ್ನೂ ಎಲ್ಲ ಅವರ ಸ್ನೇಹ ಬಳಗ ರವಿಕುಮಾರ್ ಅವರು. ಏನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳಾದಂಥ ಬಣಿಯವರು ಡಾಕ್ಟರ್ ಅದು ಅನವರತ ಅಜ್ಞಾತ ಇದೆ ವೇದಾಂತ. ಇದು ಚರಿತ್ರೆ ಸೃಷ್ಟಿಸೋ ಅವತಾರ. ಎದೆಗುಂದದೆ ಆರ್ಭಟಿಸಿದೆ, ಸಿಡಿಯುವ ಸಿಡಿಲಿನಲು ಅಂಜದೆಯೇ ಗರ್ಜಿಸಿದೆ. ಊರೇ ಹೆತ್ತ ಮಗ ನಿಂದು ಎಂಥ ತ್ಯಾಗ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಕೊಡಲಿ ಏಟ ತಿಂದು ನೆರಳ ನೀಡೋ ಮರ, ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ.